ಹೆರಿಗೆಯ ನಂತರ ಅಬ್ಡಾಮಿನಲ್ ಬೆಲ್ಟ್ ಹಾಕೋಬೇಕು ಏನು ಹಾಕೋಬಾರ್ದು, ಹಾಕೊಳ್ಳಿಲ್ಲ ಅಂದ್ರೆ ಏನಾಗ್ತದ, ಹಾಕೊಂಡ್ರು ಯಾವಾಗಿಂದ ಹಾಕೊಳಕ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಯಾವಾಗ ಹಾಕೋಬೇಕು, ಇವೆಲ್ಲ ಪ್ರಶ್ನೆಗಳು ಕಾಡ್ತಾವೆ. ಸಿ ಸೆಕ್ಷನ್ ಆದರೂ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆದರೂ ಆಗಿರಲಿ, ಡೆಲಿವರಿ ನಂತರ ಈ ಅಬ್ಡಾಮಿನಲ್ ಬೆಲ್ಟ್ ಏನಿರ್ತದ ಅದು ಯಾವಾಗಿಂದ ಹಾಕೋಬೇಕು, ಅದು ಹಾಕೊಳ್ಳೋದ್ರಿಂದ ಏನು ಪ್ರಯೋಜನಗಳು ಆಗ್ತಾವ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ನಮಸ್ತೆ ಎಲ್ರಿಗೂ, ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಬ್ಬ ಬಾಣಂತಿಗೆ ಈ ಅಬ್ಡಾಮಿನಲ್ ಬೆಲ್ಟ್ ಒಂದು ಡ್ರೀಮ್ ಬೆಲ್ಟ್ ಅಂತಾನೆ ಹೇಳ್ಬೋದು ಅಥವಾ ಲೈಫ್ ಸೇವಿಯರ್ ಅಂತಾನೆ ಹೇಳ್ಬೋದು. ಆ ದಿನಗಳಲ್ಲಿ ಅಂದ್ರೆ ಫಸ್ಟ್ 3 months ಏನು ಹೆಕ್ಟಿಕ್ ಡೇಸ್ ಇರ್ತಾವಲ್ಲ, ಆ ದಿನಗಳಲ್ಲಿ ಈ ಅಬ್ಡಾಮಿನಲ್ ಬೆಲ್ಟ್ ಒಂದು ಲೈಫ್ ಸೇವಿಯರ್ ತರನೇ ಆಕ್ಟ್ ಮಾಡ್ತದ. ಯಾಕಂದ್ರ ಡೆಲಿವರಿ ಆದ ತಕ್ಷಣನೇ ಹೊಟ್ಟೆ ಫುಲ್ ಒಳಗೆ ಹೋಗಂಗಿಲ್ಲ. ಡೆಲಿವರಿ ಆದ್ಮೇಲೆ ಇನ್ನ ಹೊಟ್ಟೆ ಉಳ್ಕೋತದ ಇನ್ನೊಂದು ಸ್ವಲ್ಪ. ಸೊ ಅದು ಓಡಾಡ್ಬೇಕಾದ್ರೆ ನಮಗದು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರ್ತದ. ಅದರಲ್ಲೂ ಅವಳಿ ಗರ್ಭಧಾರಣೆ ಇತ್ತಂತಂದ್ರ ಇನ್ನ ಹೊಟ್ಟೆ ಭಾಳ ಉಳ್ಕೊಂಡಂಗೆ ಅನಿಸ್ತಿರ್ತದೆ, ಇನ್ನೂ ಒಂದು ಮಗು ಅದ ಏನೋ ಹೊಟ್ಟೆಯಲ್ಲಿ ಅಂತ ಅನಿಸ್ತಿರ್ತದ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಡೆಲಿವರಿ ಆದ ನಂತರ ಅದು ಭಾಳ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಿತ್ತು. ಎದ್ದು ನಡೆದಾಡ್ಬೇಕಾದ್ರೆ ಹೊಟ್ಟೆ ಭಾರನೂ ತಗೊಂಡು ಹೋದಂಗೆ ಆಗ್ತಿರ್ತಿತ್ತು. ನಡೆದಾಡ್ಬೇಕಾದ್ರೆ ಅಷ್ಟೊಂದು ಕಂಫರ್ಟೇಬಲ್ ಫೀಲ್ ಆಗಂಗಿಲ್ಲ. ಆಮೇಲೆ ಇದರಿಂದ ಬ್ಯಾಕ್ ಮೇಲೂ ಪ್ರೆಷರ್ ಬೀಳ್ತದೆ. ನಿಮ್ಮ ಪೋಸ್ಚರ್ ಎಲ್ಲ ಶಿಫ್ಟ್ ಆಗಿರಲ್ಲ, ಬಿಕಾಸ್ ಹೊಟ್ಟೆ ಇನ್ನ ಅನ್ನಿಸ್ದಂಗೆ ಫೀಲ್ ಆಗ್ತಿರ್ತದೆ ನಿಮಗೆ. ನಿಮ್ಮ ಹೊಟ್ಟೆಗೆ ಈ ಬೆಲ್ಟ್ ಹಾಕೊಂಡಾಗ ಏನಾಗ್ತದ, ನಿಮ್ದು ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಕಂಪ್ರೆಸ್ ಆಗ್ತದ. ಅದು ಆ ಮಸಲ್ಸ್ ಆ ಪ್ಲೇಸಲ್ಲೇ ಹಿಡ್ಕೊಳಂಗ ಮಾಡ್ತದೆ. ಈ ಬೆಲ್ಟ್ ಒಂದು ಸಪೋರ್ಟ್ ಕೊಡ್ತದ, ಮಸಲ್ಸ್ ಎಲ್ಲ ಒಳಗಡೆನೆ ಹಿಡ್ಕೊಳಂಗ ಆಗ್ತದ, ಅಂದ್ರೆ ಹಿಂಗೆ ಜೋತ್ ಬೀಳಲ್ಲ. ಸೊ ಅದರಿಂದ ಏನಾಗ್ತದ, ನಿಮ್ಮ ಪೋಸ್ಚರ್ ಹಿಂಗೆ ತಾಗದಂಗೆ ಇದ್ದದ್ದು ಸ್ಟ್ರೇಟ್ ಆಗಿ ಶಿಫ್ಟ್ ಆಗ್ತದೆ. ಸೊ ನಿಮ್ಮ ಪೋಸ್ಚರ್ ಶಿಫ್ಟ್ ಆದಾಗ ನಿಮ್ಮ ಬ್ಯಾಕ್ ಮೇಲೆ ಪ್ರೆಷರ್ ಕಮ್ಮಿ ಬೀಳ್ತದೆ. ಸೊ ನಿಮ್ಮ ಬ್ಯಾಕ್ ಪೇನ್ ಕಮ್ಮಿ ಆಗ್ತದ, ಬ್ಯಾಕ್ ಪೇನು ಹೋಗ್ತದ, ಅಬ್ಡಾಮಿನ್ ಮಸಲ್ಸ್ ಕಂಪ್ರೆಸ್ ಮಾಡಕ್ ಹೆಲ್ಪ್ ಮಾಡ್ತದ. ಇದರಿಂದ ಬೆಲಿ ಫ್ಯಾಟ್ ರೆಡ್ಯೂಸ್ ಆಗ್ತದ ಅಂತ ಹೇಳಂಗಿಲ್ಲ ನಾನು, ಬಟ್ ಇದು ಒಂದು ರೀತಿ ಬೆಲಿ ಫ್ಯಾಟ್ ರೆಡ್ಯೂಸ್ ಮಾಡಕ್ ಸಪೋರ್ಟ್ ಮಾಡ್ತದ. ಬಟ್ ಬೆಲ್ಟ್ ಹಾಕೊಳ್ಳೋದ್ರಿಂದನೇ ಹೊಟ್ಟೆ ಫುಲ್ ಕರಗ ಹೋಗ್ತದಂತ ಈ ಥರ ಆಗೋದಕ್ಕೆ ಯಾವುದೂ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಬಟ್ ನೀವು ಕರೆಕ್ಟಾಗಿ ಓಡಾಡಕ್ಕ, ನಿಮ್ಮ ಲೈಫ್ ಕಂಫರ್ಟೇಬಲ್ ಆಗಿ ಈಸಿಯಾಗಿ ಮಾಡಕ್ಕ, ಅಂದರೆ ಎಲ್ಲೇ ಓಡಾಡಬೇಕಾದ್ರೂ ಈಸಿ ಅನ್ನಿಸೋ ಆಗಕ್ಕ ಇದು ಬೆಲ್ಟ್ ಒಂದು ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತದ. ಆಮೇಲೆ ಈ ಬೆಲ್ಟ್ ಹಾಕೊಂಡಾಗ ನಿಮ್ಮ ಪೋಸ್ಚರ್ ಎಲ್ಲ ಶಿಫ್ಟ್ ಆಗಿರ್ತದಲ್ಲ, ಅದರಿಂದ ನಿಮ್ಮ ಬ್ಲಡ್ ಫ್ಲೋನು ಕರೆಕ್ಟಾಗಿ ಆಗ್ತದ. ಸೊ ಬ್ಲಡ್ ಫ್ಲೋ ಕರೆಕ್ಟ್ ಆದಾಗ ಏನಾಗ್ತದ, ಸರ್ಜರಿಯಿಂದ ಜಾಸ್ತಿ ಎದ್ದು ಓಡಾಡಕ್ಕೆ ಅನ್ಕಂಫರ್ಟೇಬಲ್ ಆಗ್ಲತ್ತದಂತ ಕೂತಲ್ಲೇ ಕೂತಿದ್ರಿ ಅಂತಂದ್ರೆ ಸ್ವೆಲ್ಲಿಂಗ್ ಎಲ್ಲ ಬಂದಿರ್ತದೆ ಕಾಲ ಮೇಲೆ. ಸೊ ಆ ಥರ ಏನು ಸ್ವೆಲ್ಲಿಂಗ್ ಆಗಂಗಿಲ್ಲ ಈ ಬೆಲ್ಟ್ ಹಾಕೊಂಡು ಓಡಾಡದ್ಮೇಲೆ. ಸೊ ಆಫ್ಟರ್ ಸರ್ಜರಿ ಆದಮೇಲೆ ಏನೋ ಆ ಥರ ಸ್ವೆಲ್ಲಿಂಗ್ ಏನಾರು ಇದ್ರೂ ಎಲ್ಲ ರೆಡ್ಯೂಸ್ ಆಗ್ತದ. ಸೊ ಇದಿಷ್ಟು ರೀತಿಯಲ್ಲಿ ಈ ಬೆಲ್ಟ್ ನಮಗೆ ಅವಾಗ ಹೆಲ್ಪ್ ಮಾಡ್ತದ. ಈ ಬೆಲ್ಟ್ ಯಾರು ಹಾಕೋಬಹುದು, ನಾರ್ಮಲ್ ಡೆಲಿವರಿ ಆದವ್ರನ್ನೂ ಹಾಕೋಬಹುದು, ಸಿ ಸೆಕ್ಷನ್ ಡೆಲಿವರಿ ಆದವ್ರನ್ನೂ ಹಾಕೋಬಹುದು. ಬಟ್ ಯಾವಾಗಿಂದ ಹಾಕೋಬೇಕು ಅಂತ ಕೇಳಿದ್ರೆ, ಇದು ನಾರ್ಮಲ್ ಡೆಲಿವರಿ ಆಗಿತ್ತಂದ್ರೆ ಒಂದು 2-3 ದಿನದ ನಂತರ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದೇ ನಿಮಗೆ ಸಿಸರಿಯನ್ ಆಗಿತ್ತು ಅಂತಂದ್ರೆ ಒಂದು ವಾರದ ನಂತರ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಸಿ ಸೆಕ್ಷನ್ ಗಾಯ ಏನಾಗಿರ್ತದಲ್ಲ, ಆ ವೂಂಡ್ ಎಲ್ಲ ವಾಸಿ ಆದ್ಮೇಲೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಬಟ್ ನಿಮ್ದು ನಾರ್ಮಲ್ ಡೆಲಿವರಿ ಆದರೂ ಆಗಿರಲಿ, ಸಿಸರಿಯನ್ ಆದರೂ ಆಗಿರಲಿ, ಹಾಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಡಾಕ್ಟರ್ ಪರ್ಮಿಷನ್ ತೊಗೊಂಡ್ಬಿಟ್ಟೆ ಅಬ್ಡಾಮಿನ್ ಬೆಲ್ಟ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ರಿ. ಈಗ ಸಿಸರಿಯನ್ ಡೆಲಿವರಿ ಆದವರು ಒಂದು 15 ದಿನದ ನಂತರ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಜನ 7-8 ದಿನಕ್ಕೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನಗೆ ನನ್ನ ಡಾಕ್ಟರ್ ಅಂತೂ ಒಂದು 6th ಡೇಯಿಂದ ಹಾಕೊಳಕ್ಕೆ ಹೇಳಿದ್ರು. ಅಲ್ಲೇಷ್ಗೆ ನನ್ನ ಸಿ ಸೆಕ್ಷನ್ ಗುಂಡು ವಾಸಿಯಾಗಿತ್ತು. ಸೊ ಹಾಗಾಗಿ ಒಂದು 6ನೇ ದಿನದಿಂದ ಹಾಕೊಳಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದು ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿನದವರೆಗೂ ಹಾಕೋಬೇಕಂತ ಕೇಳಿದ್ರೆ ಒಂದು 3 ತಿಂಗಳು to 4 ತಿಂಗಳವರೆಗೆ ಹಾಕೊಂಡ್ರೆ ನಡೀತದ. ಆಮೇಲೆ ಇದು ಎಷ್ಟೊತ್ತು ಹಾಕೋಬೇಕು, ಯಾವಾಗ ಹಾಕೋಬೇಕು ಅನ್ನೋ ಕ್ವಶನ್ ಅಥವಾ ಡೌಟು ಇರ್ತದ. ಎಷ್ಟೊತ್ತು ಹಾಕೋಬೇಕು ಅಂತಂದ್ರೆ ಒಂದು ದಿನದಲ್ಲಿ ಒಂದು 2ರಿಂದ 3 ತಾಸು ಹಾಕೊಂಡ್ರೆ ಸಾಕು. ಒಂದು ದಿನದಲ್ಲಿ ನಾನೇನು ಮಾಡ್ತಿದ್ದೆ ಅಂದ್ರೆ, ಈ 2ರಿಂದ 3 ತಾಸು ಏನು ಒಂದು ದಿನಕ್ಕೆ ಹಾಕೋಬೇಕಲ್ಲ, ಅದನ್ನು ಕಂಟಿನ್ಯೂಸ್ ಆಗಿ ಹಾಕೊಂತಿರ್ಲಿಲ್ಲ. ಮುಂಜಾನೆ 1 ತಾಸು, ಮಧ್ಯಾಹ್ನ 1 ತಾಸು ಮತ್ತು ಈವ್ನಿಂಗ್ ಟೈಮಲ್ಲಿ 1 hour ಅಂತ ಈ ರೀತಿ ಒಂದು ದಿನದಲ್ಲಿ 3 ಟೈಮ್ ಸ್ಪ್ಲಿಟ್ ಮಾಡಿಬಿಟ್ಟಿದೆ. ಈ ರೀತಿ ಸ್ಪ್ಲಿಟ್ ಮಾಡಿ ಹಾಕೊಳ್ಳೋದ್ರಿಂದ ಏನಾಗ್ತಿತ್ತು ನನಗೆ ಅದರಿಂದ ಅಡ್ವಾಂಟೇಜ್ ಅಂತಂದ್ರೆ, ಜಾಸ್ತಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ ಅಂತಲೂ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಯಾವಾಗೂ ಬೆಲ್ಟ್ ಹಾಕೊಂಡೆ ಓಡಾಡಕ್ಕಂತೂ ಆಗಂಗಿಲ್ಲ. ಕಂಟಿನ್ಯೂ 2-3 ತಾಸು ಅಂದ್ರೆ ಸಾಕು ಅನ್ನಿಸ್ಬಿಡ್ತದ. ಏನೋ ಹಾಕೊಂಡಿರ್ತೀವಲ್ಲ, ಅದು
ಯಾವಾಗ ತೆಗಿಲಿ ಅಂತಾನು ಅನಿಸ್ತದ. ಸೊ ಹಂಗಾಗಿ 1 ತಾಸು ಹಾಕೊಂಡ್ರೆ ಅಷ್ಟೊಂದು ಹೆವಿ ಏನು ಫೀಲ್ ಆಗ್ತಿರ್ಲಿಲ್ಲ. ಅದರಿಂದ ನನಗೆ ಎಫೆಕ್ಟಿವ್ ಆಗಿ ಇದೆ ಅಂತಾನು ಅನಿಸ್ತಿತ್ತು. ಸೊ ಈ ರೀತಿ ನಿಮಗೆ ವರ್ಕ್ ಆಗ್ತಿತ್ತು ಅಂದ್ರೆ ಈ ರೀತಿ ನೀವು ಮಾಡ್ಬೋದು. ಅಥವಾ ಕಂಟಿನ್ಯೂ ಆಗಿ 1-2 ತಾಸು ಹಾಕೊಂಡು ಆಮೇಲೆ ಬಿಟ್ಟು ಮತ್ತೊಂದು ತಾಸು ನಿಮಗೆ ಯಾವ ರೀತಿ ಕಂಫರ್ಟ್ ಆಗ್ತದೋ ಆ ರೀತಿ ನೀವು ಸ್ಪ್ಲಿಟ್ ಮಾಡಿ ಬೇಕಾದ್ರೂ ಹಾಕೋಬಹುದು, ಕಂಟಿನ್ಯೂ ಬೇಕಾದ್ರೂ ಹಾಕೋಬಹುದು. ಸೊ ನೆಕ್ಸ್ಟ್ ಏನಂತ ಅಂದ್ರೆ ಯಾವಾಗ ಹಾಕೋಬೇಕು ಅಂದ್ರೆ ಯಾವಾಗೂ ಹಾಕೊಂಡೇ ಇರಬೇಕಾ, ಲೈಕ್ ನಡೆದಾಡಬೇಕಾದ್ರೆ ಅಷ್ಟೇ ಹಾಕೋಬೇಕಾ, ಏನು ಕುಂತ್ರು ಹಾಕೋಬೇಕು, ಮಕ್ಕೊಂಡ್ರು ಹಾಕೋಬೇಕು, ನಿಂತರೂ ಹಾಕೋಬೇಕು ಅಂತ ಕೇಳಿದ್ರೆ ಆ್ಯಕ್ಚುಲಿ ಮಲ್ಕೋಬೇಕಾರೆ ಹಾಕೋಬಾರ್ದು ಇದು. ಆಮೇಲೆ ಊಟ ಮಾಡ್ಬೇಕಾರೆ ಏನಾರು ತಿನ್ಬೇಕಾದ್ರೂ ಹಾಕೋಬಾಡ್ರಿ. ಆಮೇಲೆ ಟಾಯ್ಲೆಟ್ ಅದು ಹೋಗ್ಬೇಕಾರೆ ಅವಾಗೂ ಬಿಚ್ಚಿ ಹೋಗ್ಬೋದು. ಬ್ರೆಸ್ಟ್ ಫೀಡ್ ಮಾಡ್ಬೇಕಾದ್ರೆ ಹಾಕೋಬಹುದು ನೀವು, ಕುಂತಾಗ್ನೂ ಹಾಕೋಬಹುದು, ನೀವು ನಿಂತಾಗ್ನೂ ಹಾಕೋಬಹುದು. ಆಮೇಲೆ ನಡೆದಾಡ್ಬೇಕಾದ್ರೂ ಹಾಕೊಂಡು ಓಡಾಡ್ಬೋದು. ಕುಂತಾಗ ಹಾಕೊಂಡಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಲೂಸನ್ ಮಾಡ್ರಿ. ನಿಂತಾಗ ಟೈಟ್ ಇದ್ದಿರ್ತದ, ಸ್ವಲ್ಪ ಕೂತಾಗ ರಿಲ್ಯಾಕ್ಸ್ ಆಗಿ ಕೂತಿರ್ತೀವಲ್ಲ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗ್ತದೆ. ಬ್ಯಾಕ್ ಮೇಲೆ ಕರೆಕ್ಟಾಗಿ ಸಪೋರ್ಟ್ ಬರಂಗೆ ಮಾಡ್ಕೋಬೇಕು. ಸೊ ಕೂತಾಗ ನಿಂತಾಗ ಸೇಮ್ ಅಡ್ಜಸ್ಟ್ಮೆಂಟ್ ಇರೋಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಚೇಂಜ್ ಮಾಡ್ತಿರ್ಬೇಕಾಗ್ತದೆ. ಆಮೇಲೆ ಊಟ ಮಾಡ್ಬೇಕಾದ್ರೆ ಯಾಕೆ ಹಾಕೋಬಾರ್ದು ಅಂತಂದ್ರೆ, ಊಟ ಮಾಡ್ಬೇಕಾದ್ರೆ ಸರಾಗವಾಗಿ ಊಟ ಕರೆಕ್ಟಾಗಿ ಹೊಟ್ಟೆಗೆ ಹೋಗಿ ಸೇರ್ಕೊಬೇಕಲ್ಲ. ಇಲ್ಲಿ ಟೈಟ್ ಆಗಿತ್ತು ಅಂದ್ರೆ ನೀವೇನು ತಿಂದಿದ್ದು ಆಹಾರ ಹೋಗಕ್ಕೆ ಡಿಫಿಕಲ್ಟ್ ಆಗ್ತದೆ. ಅದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಗ್ಬೋದು, ಅಜೀರ್ಣ ಸಮಸ್ಯೆ ಕಾಡ್ಬೋದು, ಅಥವಾ ಹಾರ್ಟ್ ಬರ್ನ್ ಅಥವಾ ಆಸಿಡಿಟಿ ಈ ರೀತಿ ಪ್ರಾಬ್ಲಮ್ ಆಗ್ಬೋದು. ಸೊ ಜಾಸ್ತಿ ಟೈಟಾಗಿ ಹಾಕೋಬೇಡ್ರಿ, ಕಂಫರ್ಟಬಲ್ ನೋಡಿ ಹಾಕೋರಿ. ಅಂದರೆ ಅಬ್ಡೋಮನ್ ಮಸಲ್ಸ್ ಕಂಪ್ರೆಸ್ಸು ಆಗಬೇಕು, ಆ ಮಸಲ್ಸ್ ಎಲ್ಲ ಕರೆಕ್ಟಾಗಿ ಟೈಟಾಗಿ ಹಾಗೆ ಹೋಲ್ಡ್ ಆಗಿರಬೇಕು, ಆ ರೀತಿ ಇರಬೇಕು. ಪ್ಲಸ್ ನಿಮಗೆ ಭಾಳ ಅನ್ಕಂಫರ್ಟೇಬಲು ಆಗಬಾರ್ದು. ಆ ರೀತಿ ನಿಮ್ಮ ಬೆಲ್ಟ್ನ ಅಡ್ಜಸ್ಟ್ ಮಾಡಿ ಹಾಕೋಬೇಕಾಗ್ತದೆ. ಅಬ್ಡೋಮನ್ ಬೆಲ್ಟ್ ಒಳ್ಳೆ ಬ್ರ್ಯಾಂಡಿಂದ ಸೆಲೆಕ್ಟ್ ಮಾಡ್ಕೊರಿ ತಗೋಬೇಕಾದ್ರೆ. ಡಾಕ್ಟರ್ ಅಡ್ವೈಸ್ ತೊಗೊಂಡ್ಬಿಟ್ಟು ಅವ್ರು ಯಾವ್ದು ಬರೀತಾರ ಅವ್ರ ಕೈಲೇ ಬರ್ಸ್ಕೊಳ್ಳೋದು ಚಲೋ. ಆಮೇಲೆ ಅದು ಸ್ಟ್ರೆಚಬಲ್ ಇದ್ದಿರ್ತದ, ಕಂಫರ್ಟೇಬಲ್ ಇದ್ದಿರ್ತದ, ಅಂಥದನ್ನು ನೋಡಿ ಆಯ್ಕೆ ಮಾಡ್ಕೋರಿ. ಯಾಕಂದರೆ ಇದು ಒಂದು ಲಾಂಗ್ ರನ್ನಲ್ಲಿ ಯೂಸ್ ಮಾಡ್ತಿರ್ತೀರಿ, ಒಂದು 2-3 ತಿಂಗಳು ಕಂಟಿನ್ಯೂ ಯೂಸ್ ಮಾಡ್ತಿರ್ತೀರಿ. ಹಾಗಾಗಿ ಸ್ವಲ್ಪ ಚಲೋ ನಿಮಗೆ ಸಪೋರ್ಟ್ ಆಗಿರಬೇಕು ಅಂಥದನ್ನು ಆಯ್ಕೆ ಮಾಡ್ಕೋರಿ. ಆಮೇಲೆ ಇದು ಕಂಟಿನ್ಯೂ ಆಗಿ ಹಾಕೊಳ್ಳೋದ್ರಿಂದ ನಿಮ್ದು ಅಬ್ಡೋಮನ್ ಮಸಲ್ಸ್ ಕಂಪ್ರೆಸ್ ಮಾಡ್ತದೆ, ಯೂಟರಸ್ನು ಬ್ಯಾಕ್ ಅದು ಮತ್ತೆ ನಾರ್ಮಲ್ ಸೈಜಿಗೆ ಬರೋಕ್ಕೂ ಒಂದು ರೀತಿಯಾಗಿ ಇದು ಹೆಲ್ಪ್ ಮಾಡ್ತದೆ. ಹಂಗಂತ ಬರೀ ಅಬ್ಡೋಮನ್ ಬೆಲ್ಟ್ ಹಾಕೊಳ್ಳೋದ್ರಿಂದ ಮಾತ್ರ ನಿಮ್ದು ಬೆಲಿ ಫ್ಯಾಟ್ ಏನದು ಹೊಟ್ಟೆ ಉಳ್ಕೊಂಡಿರ್ತದ ಅದೆಲ್ಲ ಕರ್ಗೋಗ್ಬಿಡ್ತದ. ಮತ್ತು ವಾಪಸ್ ನಾನು ನಾರ್ಮಲ್ ಶೇಪ್ ಇನ್ ಸೈಜಿಗೆ ಬರ್ತೀನಿ ಅಂತ ಅನ್ಕೊಂಡ್ರೆ ಅದು ತಪ್ಪಾಗ್ತದ. ಬಿಕಾಸ್ ಈ ಅಬ್ಡೋಮನ್ ಬೆಲ್ಟ್ ನಿಮಗೊಂದು ರಿಲೀಫ್ ಕೊಡಕ್ಕೆ, ನಿಮಗೆ ಒಂದು ನಿಮ್ಮ ಪೋಸ್ಚರ್ ಶಿಫ್ಟ್ ಆಗಕ್ಕೆ, ನೀವು ಆರಾಮ್ಸೆ ಓಡಾಡಕ್ಕೆ ಈಸಿ ಆಗಲಿ ಅನ್ನೋಕ್ಕೆ ಒಂದು ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಥರ ಒಂದು ಹೆಲ್ಪ್ ಮಾಡ್ತದೆ ಅಷ್ಟೇ. ಅದು ಬಿಟ್ರೆ ನಿಮ್ದು ಇದು ಬೆಲಿ ಫ್ಯಾಟ್ ಕರಗಿಸಲ್ಲ. ಇದ್ರ ಜೊತೆಗೆ ನೀವು ನಿಮ್ದು ಡಯಟ್, ಬ್ಯಾಲೆನ್ಸ್ಡ್ ಡಯಟ್ ಮೇಂಟೈನ್ ಮಾಡೋದು, ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿರ್ಜಲೀಕರಣ ಆಗದೆ ಇರೋ ಹಾಗೆ ನಿಮ್ಮ ದೇಹನ ನೋಡ್ಕೊಳ್ಳೋದು. ಆಮೇಲೆ ಪ್ರಾಪರ್ ಆದ ಎಕ್ಸಸೈಸ್, ಈ ಥರ ಡೆಲಿವರಿ ನಂತರ ಏನು ಮಾಡೋಕ್ಕಾಗ್ತದ ಎಕ್ಸ್ಪರ್ಟ್ಸ್ ಹತ್ರ ಕೇಳಿಬಿಟ್ಟು ಅಂಥ ಎಕ್ಸಸೈಸಸ್ನ ಸ್ವಲ್ಪ ಮಾಡ್ತಿದ್ರೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಆ ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಹೊರತು ಬರೀ ಅಬ್ಡೋಮನ್ ಬೆಲ್ಟಿಂದ ನಿಮ್ಮ ಬೆಲಿ ಫ್ಯಾಟ್ ಕರಗಿ ಹೋಗಂಗಿಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಇದರಲ್ಲಿ ಹೇಳಿರೋ ಮಾಹಿತಿ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.